ಪ್ರೈಸ್ ದ ಲಾರ್ಡ್. ಸುಜ್ಞಾನ ಗ್ರಂಥ ಅಧ್ಯಾಯ 2:8 ದೇವರ ವಾಕ್ಯ ಹೇಳುತ್ತೆ, ಗುಲಾಬಿ ಹೂ ಬಾಡಿ ಹೋಗುವ ಮುನ್ನ ಮುಕುಟವಾಗಿ ಮುಡಿದುಕೊಳ್ಳೋಣ ಎಂಬುದಾಗಿ. ಪ್ರಿಯರೇ, ಯಾವ ರೀತಿಯಾಗಿ ಆ ಗುಲಾಬಿ ಹೂವು ಚೆನ್ನಾಗಿರುವಾಗ, ಅರಳಿರುವಾಗ ಅದನ್ನು ಮುಟ್ಟುಕೊಳ್ಳಬೇಕೆಂಬುದಾಗಿ ಆಸೆ ಪಡುತ್ತೇವೋ, ಅದೇ ರೀತಿಯಾಗಿ ದೇವರು ಕೂಡ ದೇವರಿಗೆ ನಮ್ಮನ್ನು ಕೂಡ ಗುಲಾಬಿ ಹೂವಿನಂತೆ ನಾವು ಸಮರ್ಪಿಸಬೇಕು. ನಾವಿನ್ನೂ ಆರೋಗ್ಯದಲ್ಲಿರುವಾಗಲೇ, ನಾವು ಸಮಾಧಾನದಲ್ಲಿರುವಾಗಲೇ, ಸಂತೋಷದಲ್ಲಿರುವಾಗಲೇ, ನಾವು ಯೌವನದಲ್ಲಿರುವಾಗಲೇ ನಮ್ಮನ್ನು ನಾವು ದೇವರಿಗೆ ಗುಲಾಬಿಯನ್ನಾಗಿ ಸಮರ್ಪಿಸಿಕೊಳ್ಬೇಕು. ನಾವು ಮುದುಡಿ ಹೋದಂಥ ಗುಲಾಬಿಯನ್ನು ಯಾವ ರೀತಿಯಾಗಿ ಆ ಒಂದು ಕಸದ ಬುಟ್ಟಿಗೆ ಎಸೆದು ಬಿಡುತ್ತೇವೋ, ಅದೇ ರೀತಿಯಾಗಿ ನಾವು ಹಾಸಿಗೆಯಲ್ಲಿ ಮಲಗಿದ್ದಾಗ ಅಥವಾ ಏನೋ ಸಮಸ್ಯೆಗಳು ಬಂದಾಗ ದೇವರನ್ನು ಹುಡುಕುವುದಕ್ಕಿಂತ ಇಂದು ನಾನು ಚೆನ್ನಾಗಿರುವಾಗಲೇ, ನಾನು ನೆಮ್ಮದಿಯಾಗಿರುವಾಗಲೇ, ನಾನು ಸುಖವಾಗಿರುವಾಗಲೇ ಆ ದೇವರನ್ನು ಹುಡುಕುವಾಗ ದೇವರು ನಮ್ಮನ್ನು ಅನುಗ್ರಹಿಸಿ ಆಶೀರ್ವದಿಸಿ ನಮ್ಮನ್ನು ಬಲಪಡಿಸುವಂಥ ದೇವರು. ಆದ್ದರಿಂದ ನಾವು ಎಚ್ಚೆತ್ತುಕೊಳ್ಳೋಣ. ಸಮಯ ಒಂದು ಬರ್ತದೆ, ಆ ಸಮಯ ಬರುವುದರೊಳಗಡೆ ನಾವು ಚೆನ್ನಾಗಿರುವಾಗಲೇ ನಮ್ಮ ದೇವರನ್ನು ಸ್ತುತಿಸೋಣ, ಆರಾಧಿಸೋಣ. ಆ ದೇವರೊಂದಿಗೆ ಜೀವಿಸುವಂತ ಅನುಗ್ರಹ, ಅಭಿಷೇಕವನ್ನು ಪಡೆದು ನಾವು ಆ ದೇವರಿಗೆ ಒಂದು ಗುಲಾಬಿಯ ಹೂವಿನಂತೆ ನಮ್ಮನ್ನು ನಾವು ದೇವರಿಗೆ ಮುಕುಟವಾಗಿ ಒಪ್ಪಿಸಿಕೊಡೋಣ. ಪ್ರಭುವಿನ ಪಾದಕ್ಕೆ ನಮ್ಮನ್ನು ಸಮರ್ಪಿಸುತ್ತಾ, ನಮ್ಮ ಕುಟುಂಬಗಳನ್ನು ಸಮರ್ಪಿಸಿಕೊಡುತ್ತಾ, ದೇವರೇ ಇದೋ ಸ್ವಾಮಿ, ನನ್ನನ್ನು ಚೆನ್ನಾಗಿ ಇಟ್ಟಿದ್ಯಾ, ಅದಕ್ಕಾಗಿ ಸ್ತೋತ್ರ. ನನ್ನ ಕುಟುಂಬದಲ್ಲಿ ಆ ಸಂತೋಷ ಸಮಾಧಾನವನ್ನು ಕೊಟ್ಟಿದ್ಯಾ, ಅದಕ್ಕಾಗಿ ಸ್ತೋತ್ರ ಅಪ್ಪ. ನನ್ನ ಜೀವಿತದಲ್ಲಿ ಮುಂದೆ ಬರುವ ಯೇಸುವೆ, ಹಿಂದೆ ಆಗಿ ಹೋಗಿರುವ ಎಲ್ಲ ಘಟನೆಗಳು ನಿಮಗೆ ತಿಳಿದಿದೆ. ಆದರೂ ಕೂಡ ಯೇಸುವೆ ಅಪ್ಪ, ಜೀವದಿಂದ ಇರುವ ತನಕ ನಾನು ನಿಮ್ಮನ್ನು ಆರಾಧಿಸುತ್ತಾ ಸ್ತುತಿಸುತ್ತಾ, ನಾನು ನನ್ನ ಕುಟುಂಬವು ನಿಮ್ಮನ್ನೇ ಸೇವಿಸುತ್ತಾ ನಿಮ್ಮ ಆ ಕೃಪೆಯಲ್ಲಿ ಜೀವಿಸುವಂಥ ಅನುಗ್ರಹ, ಅಭಿಷೇಕವನ್ನು ಪ್ರತಿಯೊಬ್ಬರಿಗೂ ಅನುಗ್ರಹಿಸಿರಿ ಎಂದು ನಾವು ಸಮರ್ಪಿಸಿಕೊಡ್ತಾ, ನಮ್ಮ ಜೀವನ, ನಮ್ಮ ಕುಟುಂಬ, ನಮ್ಮ ಮಕ್ಕಳು, ನಮ್ಮ ಸ್ನೇಹಿತರು, ಬಂಧು ಮಿತ್ರರು ಪ್ರತಿಯೊಬ್ಬರನ್ನ ಸಮರ್ಪಿಸುತ್ತಾ ನಾವು ಪ್ರಾರ್ಥಿಸುತ್ತಾ ಜೀವಿಸೋಣ. ಪ್ರೈಸ್ ದ ಲಾರ್ಡ್.